150 ರುಪೀಸ್ ಕಟಿಂಗಿಗೆ 220 ರುಪೀಸ್ ತಗೊಂಡ್ರು. ವೆಲ್ಕಮ್ ಟು ಮೈ ಮಿನಿ ಲಾಗ್ರಿ. ಇವತ್ತು ಸಂಜೆ ಆಯ್ತು ರೀ. ಸಂಜೆ ಆದಮೇಲೆ ನಮ್ಮ ಫ್ರೆಂಡ್ ನಮ್ಮ ಮನೆ ಹತ್ರ ಬಂದರೆ ಇಲ್ಲಿ ಬಾಲೆ ಕಟಿಂಗ್ ಮಾಡಿಸ್ಕೊಳಕ್ಕೆ ಹೋಗ್ಬೇಕು, ನಾನು ಕಟಿಂಗ್ ಮಾಡಿಸ್ಕೊಂಬರಮ್ಮ ಅಂತ ಕರೆದಾರೆ. ಸೊ ಅವ್ನ ಜೋಡಿಗೆ ನಾನು ಕಟಿಂಗ್ ಮಾಡ್ಸಕ್ಕೆ ಹೊಂಟೆ ನೋಡ್ರಿ. ಕಟ್ಟಿಂಗ್ ಶಾಪಿಗೆ ಹೋದ್ವಿ ರೀ. ಇನ್ನೇನು ಹೋಗಿ ಒಳಗಡೆ ಕಾಲು ಇಡ್ಬೇಕಾದ್ರೆ ಅಷ್ಟೊತ್ತಿಗೆ ಅಣ್ಣ ರಿಸರ್ವೇಷನ್ ಆಗಿತ್ತು, ಒಂದು 5 ಮಿನಿಟ್ಸ್ ಬಿಟ್ಟು ಬರ್ರಿ ಅಂತ ಹೇಳಿದ್ರು. ಮತ್ತೇನು ಮಾಡೋದಪ್ಪ ಅಂತ ಹೇಳಿಬಿಟ್ಟು ಅಲ್ಲೇ ಎದುರುಗಡೆ ಇರುವಂಥ ಲೋಕಲ್ ಮಾರ್ಟಿಗೆ ಹೋದ್ವಿ. ಅಲ್ಲಿ ಹೋಗ್ಬಿಟ್ಟು ಚಾಕ್ಲೇಟ್ಸ್ ಎಲ್ಲ ಹುಡುಕ್ತಾ ಇದ್ವಿ ರೀ. ಯಾಕೋ ಏನೋ ತಿನ್ಬೇಕಂತ ಅನ್ನಿಸ್ತಾ ಇತ್ತು. ಚಾಕ್ಲೇಟ್ ಎಲ್ಲ ಹುಡುಕಿದ್ವಿ, ಬಟ್ ನಾವು ಹುಡುಕ್ತಿರೋದು ಚಾಕ್ಲೇಟ್ ಇಲ್ಲಿ ಸಿಗಲಿಲ್ಲ. ಸೊ ಮತ್ತೇನು ಮಾಡೋದಪ್ಪ ಅಂತ ಹಾಗೆ ಓಡಾಡಿಕೊಂಡು ಏನೋ ನೋಡಿಕೊಂಡು ಹಾಗೆ ಕಿಸ್ಮಿ ಚಾಕ್ಲೇಟ್ದು ಒಂದು ವಿಡಿಯೋ ಮಾಡ್ಕೊಂಡ್ರೆ. ವಿಡಿಯೋ ಮಾಡ್ಕೊಂಡು ಹೊರಗಡೆ ಇನ್ನೊಂದು ಸ್ಟೋರ್ ಇತ್ತು ಅಲ್ಲಿ ಹೋದ್ವಿ. ಅಲ್ಲಿ ಚಾಕ್ಲೇಟ್ ಕೇಳ್ತಾ ಇದ್ವಿ, ಬಟ್ ಅಲ್ಲಿ ಕೂಡ ಚಾಕ್ಲೇಟ್ ಎಲ್ಲ ಖಾಲಿ. ಹಣ ಎಲ್ಲ ಖಾಲಿ ಆಗಿದಾವೆ, ಇವಾಗ ಏನಿಲ್ಲ ಅಂತ ಹೇಳಿದರು. ಹಾಗೆ ನಮ್ಮ ಕಣ್ಣಿಗೆ ಚಿಗ್ಲಿ ಪ್ಯಾಕೆಟ್ ಬಿತ್ತು ಕಣ್ಣಿಗೆ. ಇದು ಲಾಸ್ಟ್ ನಾವು ಸಣ್ಣವರಿದ್ದ ಭಾಳ ತಿಂತಿದ್ದು ರೀ ಇದನ್ನು. ಅವಾಗ 1 ರೂಪಾಯಿಗೆ 2, 4 ಹೀಗೆಲ್ಲ ಕೊಡ್ತಿದ್ರು. ಬಟ್ ಇವಾಗ 5 ರೂಪಾಯಿಗೆ ಒಂದಾಗ ನೋಡ್ರಿ ಇವು. ಹಾಗೆ ಏನು ಮಾಡೋದಪ್ಪ ಅಂತ ತಿನ್ಕೊಂಡು ಕುತ್ಕೊಂಡು ರೀ ಹಾಗೆ ಒಳಗಡೆ ಬಂದ್ವಿ ಸ್ಟೋರ್ ಒಳಗಡೆ. ಅದಾದಮೇಲೆ ನಮ್ಮ ಫ್ರೆಂಡ್ದು ಪ್ಯಾಂಟ್ ಹರಿದಿತ್ತು ಹಾಗೆ ಹಿಂಗೆ ಕಾಡಿಸ್ಕೊಂತ ಪ್ಯಾಂಟ್ ಒಳಗೆ ಬೆಟ್ಟು ಹಾಕ್ಕೊಂತ ಕೂತ್ಕೊಂಡಿದ್ದೆ ರೀ. ಮತ್ತೇನು ಮಾಡೋ ಸುಮ್ಮನೆ ಖಾಲಿ ಪಾಲ್ತು ಅಂತ ಒಂದೆರಡು ಪೋಸ್ ಕೊಡ್ಕೊಂಡು ಕೂತ್ಕೊಂಡ್ರಿ. ಕೊನೆಗೂ ನಮ್ಮ ಪಾಳೆ ಬಂತ್ರಿ. ನನ್ನ ಫ್ರೆಂಡ್ ಕಟಿಂಗ್ ಮಾಡಿಸ್ಕೊಳಕ್ಕೆ ಕುಂತಾರಿ. ಅವ್ನು ಕಟಿಂಗ್ ಮಾಡಿಸ್ಕೊಳ್ಳೋದು ನೋಡಿ ನನಗೂ ಒಂಥರ ಜಲಸ್ ಫೀಲ್ ಆಯಿತು. ನಾನು ಯಾಕೆ ಮಾಡಿಸ್ಕೋಬಾರ್ದು ಅಂತೇಳಿ ನಾನು ಕಟಿಂಗ್ ಮಾಡಿಸ್ಕೊಳಕ್ಕೆ ಕೂತ್ಕೊಂಡೇ ಬಿಟ್ಟೆ ರೀ. ಅದಾದಮೇಲೆ ಫೈನಲಿ ನಮ್ಮ ಕಟಿಂಗ್ ಎಲ್ಲ ಆಯ್ತು ರೀ. ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಒಂದು ಪೋಸ್ ತೊಗೊಂಡು ವಿಡಿಯೋ ಮಾಡ್ಕೊಂಡು ರೀ. ಅದಾದಮೇಲೆ ಅಮೌಂಟ್ ಪೇ ಮಾಡ್ಲಿಕ್ಕೆ ಅವ್ನಿಗೆ ಹೇಳಿ, ನನ್ನಂತೂ ಗೊತ್ತಿಲ್ಲ, ನೀವೇ ಪೇ ಮಾಡಬೇಕೀಗ. ಬಟ್ ಒಂದು ಬೇಜಾರಾಗಿದ್ದು ಏನು ಅಂದರೆ, ಲಾಸ್ಟ್ ಟೈಮ್ ನಾವು ಒಂದು 15 ಡೇಸ್ ಬ್ಯಾಕ್ ಇವ್ರ ಹತ್ರನೇ ಕಟಿಂಗ್ ಮಾಡಿಸ್ಕೊಂಡಾಗ ಜಸ್ಟ್ 170 ರುಪೀಸ್ ತೊಗೊಂಡಿದ್ರು. ಬಟ್ ಇವತ್ತು ನೀವು 0 ಸೈಜ್ ಕಟಿಂಗ್ ಮಾಡಿಸ್ಕೊಂಡಿದ್ದೀರಾ ಅಂತ ಹೇಳಿಬಿಟ್ಟು 220 ರುಪೀಸ್ ಹೇಳಿದ್ರು ರೀ. ನಾನೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ನಮ್ಮ ಅಕ್ಕನ ಫ್ರೆಂಡ್ ಮನೆಗೆ ಬಂದು ನೋಡ್ರಿ. ಆಲ್ರೆಡಿ ನಮ್ಮ ಅಕ್ಕ ನಮ್ಮ ಭಾವ ಬಂದು ಊಟ ಮಾಡ್ತಿದ್ದೆ ನಮ್ಮ ಅಕ್ಕನ ಫ್ರೆಂಡ್ ಮನೆಯಲ್ಲಿ. ಹಾಗೆ ನಮ್ಮ ಹುಡುಗಿನ ಮುಖ ತೋರ್ಸೋಣ ಅಂತ ಹೋದರೆ ನಮ್ಮ ಹುಡುಗಿ ನಮ್ಮ ಮುಖನ ನೋಡಲಿಲ್ಲ ರೀ. ಆಮೇಲೆ ನಮ್ಮ ಅಳಿಯ ಬಾಯಿ ಹೇಳ್ದ. ಅದಾದಮೇಲೆ ಇಲ್ಲಿ ಕೂತ್ಕೊಂಡಿದ್ದಾರೆ ನೋಡ್ರಿ, ಇವರೇ ನಮ್ಮ ಅಕ್ಕರ ಫ್ರೆಂಡ್ ರೀ. ಇವ್ರ ಮನೆಗೆ ನಾವು ಊಟಕ್ಕೆ ಬಂದಿದ್ರಿ. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊಂಟ್ವಿ ರೀ. ಅವರು ಬಾಯ್ ಹೇಳಿದ್ರಿ ರೀ.